ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಸಾರ್ಗೆ ಸ್ವಾಗತ. ನಾನಿವತ್ತು ಈ ವರ್ಷದ ಹೊಸ ಫಲ ಹಲಸು ಅಥವಾ ಹಲಸಿನಕಾಯಿಯ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾವಿದನ್ನು ಹೇಗೆ ಕಟ್ ಮಾಡೋದು ಅಂತ ನೋಡ್ಕೊಳ್ವ. ನಾನಿಲ್ಲಿ ಎಳೆದಾದ ಹಲಸಿನಕಾಯಿಯನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಫಸ್ಟಿಗೆ ಚೂರಿಗೆ ಮತ್ತು ಕೈಗೆ ಎಣ್ಣೆಯನ್ನು ಸವರ್ಕೊಳ್ಬೇಕು. ಯಾಕಂತ ಹೇಳಿದರೆ ಹಲಸಿನಕಾಯಿಲಿ ಮೇಣ ಇರ್ತದೆ, ಅದು ಕೈಗೆ ಮತ್ತು ಚೂರಿಗೆ ಅಂಟ್ಕೊಂಡ್ರೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಫಸ್ಟಿಗೆ ನಾವು ಇದರ ತುದಿಯನ್ನು ಕಟ್ ಮಾಡಿಕೊಂಡು ಅದರಲ್ಲಿರುವ ಮೇಣವನ್ನು ಒರೆಸಿ ತಗೊಂಡು ಬಿಡಬೇಕು. ನಂತರ ನಾವು ಇದನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಳ್ಬೇಕು. ಚೂರಿ ಸ್ವಲ್ಪ ಶಾರ್ಪ್ ಆ್ಯಂಡ್ ಹಾರ್ಡ್ ಆಗಿರಲಿ, ಇಲ್ಲಾಂದರೆ ಕಟ್ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ. ಈಗ ಇದನ್ನು ನಾನು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇದರಲ್ಲಿರುವ ಹಾಲನ್ನು ಕೂಡ ಒರೆಸಿ ತೆಕ್ಕೊಳ್ತಾ ಇದ್ದೇನೆ. ನಂತರ ಈಗ ಪುನಃ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಕಟ್ ಮಾಡೋದ್ರಿಂದ ಇದರ ಸಿಪ್ಪೆಯನ್ನು ಈಸಿಯಾಗಿ ತೆಕ್ಕೊಳ್ಳಿಕ್ಕಾಗ್ತದೆ, ಇಲ್ಲಾಂದರೆ ತುಂಬ ಕಷ್ಟ ಆಗ್ತದೆ. ಫುಲ್ಲಾಗಿರುವಾಗ ಕೂಡ ನಾವು ಸಿಪ್ಪೆಯನ್ನು ತೆಕ್ಕೊಳ್ಬೋದು, ಆದರೆ ತುಂಬ ಹಾರ್ಡ್ ಇರುವ ಕಾರಣ ತೆಕ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನಂತರ ಮಧ್ಯದಲ್ಲಿರುವ ತಿರುಳನ್ನು ಕೂಡ ಕಟ್ ಮಾಡಿ ತೆಗೆದುಬಿಡಿ. ನಂತರ ಈಗ ಇದರ ಸಿಪ್ಪೆಯನ್ನು ತೆಕ್ಕೊಳ್ಳುವ. ಈ ಥರ ಮಾಡೋದ್ರಿಂದ ನೋಡಿ ಸಿಪ್ಪೆ ಎಷ್ಟು ಈಸಿಯಾಗಿ ತೆಕ್ಕೊಳ್ಳಿಕ್ಕೆ ಬರ್ತಾ ಇದೆ ನೋಡಿ. ಈ ಥರ ಕಟ್ ಮಾಡಿ ಒಂದು ಸೈಡಲ್ಲಿ ಪಾತ್ರೆಯಲ್ಲಿ ನೀರನ್ನು ಕೂಡ ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಇದನ್ನೆಲ್ಲ ನಾವು ನೀರಲ್ಲಿ ಹಾಕಿ ಇಟ್ಕೊಳ್ಬೇಕಿಲ್ಲ ಅಂತ ಹೇಳಿದರೆ ಇದು ಕಪ್ಪಾಗ್ತದೆ. ನಿಮಗೆ ಸಾಂಬಾರು ಮಾಡಲಿಕ್ಕೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನೊಂದು 10 ನಿಮಿಷಗಳ ಕಾಲ ನೀರಲ್ಲೇ ಬಿಟ್ಟುಬಿಡಿ. ನಂತರ ನಾವಿದನ್ನು ಬೇಯಿಸ್ಕೊಳ್ಬೇಕು. ಇದೀಗ 10 ನಿಮಿಷ ಆಗಿದೆ. ಈಗ ಇದನ್ನು ನಾವು ಬೇಯಲಿಕ್ಕೆ ಹಾಕ್ಕೊಳ್ವ. ನಾನಿಲ್ಲಿ ಬಾಣಲಿಯಲ್ಲಿ ಬೇಯಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನನಗೆ ವೀಡಿಯೋಗೆ ತೋರಿಸಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ನಾನು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಕುಕ್ಕರಲ್ಲಿ ಕೂಡ 2 ವಿಷಲ್ ಕೂಗಿಸ್ಕೊಂಡ್ರೆ ಮೆತ್ತಗೆ ಬೇಯ್ತದೆ. ಇದನ್ನೀಗ ಮುಚ್ಚಳ ಮುಚ್ಚಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ವ. ಈಗ ಇದಕ್ಕೆ ನಾನು ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಲಿಕ್ಕೆ ಹಾಕಿದ್ದೇನೆ. ಹಾಗೆ ಇದಕ್ಕೆ ಮಸಾಲೆಗೆ 1 ಕಪ್ ತೆಂಗಿನ ತುರಿ, 4 ರಿಂದ 5 ಬ್ಯಾಡಗೆ ಮೆಣಸು, 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ, ಹಾಗೆ ರುಬ್ಲಿಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ತಾ ಇದ್ದೇನೆ. ಇದಕ್ಕೆ ಮಸಾಲೆಯನ್ನು ಹುರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ ಇದು ಬೆಂದಿದ ಅಂತ ಚೆಕ್ ಮಾಡ್ಕೊಳ್ವ. ಈ ಥರ ಚೂರಿಯಲ್ಲಿ ಒಂದು ಸಲ ಪ್ರೆಸ್ ಮಾಡಿ ನೋಡಿ ಬೆಂದಿದ ಅಂತ. ಇದು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕು, ಇನ್ನೊಂದು 5 ನಿಮಿಷ ನಾನು ಬೇಯಿಸ್ಕೊಳ್ತೇನೆ. ನಂತರ ಇದಕ್ಕೆ ನಾನು ಅರಿಶಿನ, ಹುಣಸೆ ಹಣ್ಣು ರಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸಣ್ಣ ಪೀಸ್ ಬೆಲ್ಲವನ್ನು ಸೇರಿಸ್ಕೊಂಡು ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡ್ತೇನೆ. ಇದು ಚೆನ್ನಾಗಿ ಕುದ್ದ ನಂತರ ನಾವಿದಕ್ಕೆ 1 ಕಪ್ಪು ತೊಗರಿಬೇಳೆಯನ್ನು ಸೇರಿಸ್ಕೊಳ್ಬೇಕು. ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸಿಕೊಂಡು ಅಗತ್ಯ ಇರುವಷ್ಟು ನೀರನ್ನು ಕೂಡ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಿ. ನಂತರ ಇದಕ್ಕೆ ನಾವು 1 ಎಸಳು ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಈ ಸಾಂಬಾರು ರೆಡಿ ಆಗ್ತದೆ. ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಾಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.